ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ಸಲ ದೇವರ ವಾಕ್ಯವನ್ನು ಆಲಿಸಲು ಪ್ರಾರ್ಥಿಸಲು, ದೇವರು ನೀಡಿದ್ದ ಆಯಸ್ಸಿಗಾಗಿ, ಆರೋಗ್ಯಕ್ಕಾಗಿ ಸಮಯವನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುತ್ತಿರುವ, ಪ್ರಾರ್ಥಿಸುತ್ತಿರುವ, ಬಹಳ ಸಂತೋಷದಿಂದ, ನಿರೀಕ್ಷೆಯಿಂದ, ವಿಶ್ವಾಸದಿಂದ ಪ್ರಾರ್ಥಿಸುವ ಎಲ್ಲಾ ಪ್ರಾಯದವರನ್ನು ಸಭಾ ವ್ಯತ್ಯಾಸವಿಲ್ಲದೆ, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು, ರೋಗಿಗಳು ಆಗಿರುವವರನ್ನು, ಹಲವು ವಿಧದ ನೋವುಗಳನ್ನು, ಟೆನ್ಷನ್ ಅನ್ನು ಅನುಭವಿಸುವವರನ್ನು ಎಲ್ಲರನ್ನು ಈ ಮುಂಜಾನೆ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಒಂದೊಂದು ದಿನವೂ ಲಕ್ಷಗಟ್ಟಲೆ ಭಕ್ತರು ಅವರ ಜೀವನವನ್ನು ಆರಂಭಿಸುವುದು ದೇವರ ವಾಕ್ಯವನ್ನು ಆಲಿಸಿ, ಆ ವಾಕ್ಯದಲ್ಲಿ ತಮ್ಮನ್ನೇ ತಾವು ಸಮರ್ಪಿಸಿ ಪ್ರಾರ್ಥಿಸಿ ಆಗಿದೆ. ಪ್ರಭುವೇ, ಆ ವಾಕ್ಯದ ಶಕ್ತಿಯು, ಸಂರಕ್ಷಣೆಯು, ರಕ್ಷಣೆಯು ಅನುಭವಿಸಲು ಒಬ್ಬೊಬ್ಬರಿಗೆ ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ವಾಕ್ಯ 1 ಅರಸಗಳು 18ನೇ ಅಧ್ಯಾಯ 41ರಿಂದ 45ರವರೆಗೆ ವಾಕ್ಯವನ್ನು ಆಲಿಸೋಣ. ಅನಂತರ ಎಲಿಯನು ಅಹಬನಿಗೆ, ನೀನು ಮೇಲೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೋ, ದೊಡ್ಡ ಮಳೆಯ ಶಬ್ದವು ಕೇಳಿಸುತ್ತದೆ ಎಂದನು. ಅಹಬನು ಅನ್ನಪಾನಗಳನ್ನು ತೆಗೆದುಕೊಳ್ಳಲು ಹೋದಾಗ ಎಲಿಯನು ಕಾರ್ಮೇಲಿನ ತುದಿಗೆ ಹೋಗಿ ಅಲ್ಲಿ ನೆಲದ ಮೇಲೆ ಬಿದ್ದುಕೊಂಡು ಮೊಣಕಾಲಿನ ಮಧ್ಯೆ ತಲೆಯನ್ನಿಟ್ಟನು. ಅವನು ತನ್ನ ಸೇವಕನಿಗೆ, ನೀನು ಮೇಲೆ ಹೋಗಿ ಸಮುದ್ರದ ಕಡೆಗೆ ನೋಡು ಎಂದು ಆಜ್ಞಾಪಿಸಿದನು. ಸೇವಕನು ಹೋಗಿ ನೋಡಿ ಬಂದು ಏನೂ ತೋರುವುದಿಲ್ಲವೆಂದು ಹೇಳಿದನು. ಹೀಗೆ ಅವನನ್ನು 7 ಸಾರಿ ಕಳಿಸಿದನು. 7ನೇ ಸಾರಿ ಆ ಸೇವಕನು, ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು. ಆಗ ಎಲಿಯನು ಅವನಿಗೆ, ನೀನು ಹೋಗಿ ಅಹಬನಿಗೆ, ಬೇಗನೆ ರಥವನ್ನು ಓಡಿಸಿಕೊಂಡು ಮಳೆಯು ನಿನ್ನನ್ನು ತಡೆಯದಂತೆ ಬೆಟ್ಟವನ್ನಿಳಿದು ಹೋಗು ಎಂದು ಹೇಳು ಎಂದನು. ತುಸು ಹೊತ್ತಿನಲ್ಲೇ ಆಕಾಶವು ಕಾರ್ಮೋಡ ಗಾಳಿಗಳಿಂದ ತುಂಬಿ ದೊಡ್ಡ ಮಳೆ ಪ್ರಾರಂಭವಾಯಿತು. ಅಹಬನು ರಥದಲ್ಲಿ ಕುಳಿತುಕೊಂಡು ಜೆಸ್ರೇಲಿಗೆ ಹೋದನು. ಸರ್ವೇಶ್ವರನ ಹಸ್ತ ಎಲಿಯನ ಸಂಗಡ ಇದ್ದುದರಿಂದ ಅವನು ನಡುಕಟ್ಟಿಕೊಂಡು ಅಹಬನ ಮುಂದೆ ಓಡುತ್ತಾ ಜೆಸ್ರೇಲನ್ನು ಸೇರಿದನು. ಪ್ರಿಯರೇ, ಬರಗಾಲವು, ಕ್ಷಾಮವು ಬರುವಾಗ ಎಲಿಯ ಪ್ರವಾದಿ ಕಾರ್ಮೆಲ್ ಬೆಟ್ಟದ ಮೇಲೆ ಹತ್ತಿ ಪರಿಸ್ಥಿತಿಗೆ ಬದಲಾವಣೆ ಉಂಟಾಗಲು, ಅಂತರಿಕ್ಷಕ್ಕೆ ಬದಲಾವಣೆ ಉಂಟಾಗಲು ಪ್ರಾರ್ಥಿಸಿದ ಪ್ರಾರ್ಥನೆಯಾಗಿದೆ ಈ ವಾಕ್ಯದಲ್ಲಿ ನಾವು ಆಲಿಸಿದ್ದು. ಹೀಗೋ ನಾವು ಈಗ ನಿಂತಿರುವುದು ಪ್ರಾರ್ಥನೆಯಲ್ಲಿ ಆಗಿದೆ. ಪರಿಸ್ಥಿತಿಯನ್ನು ಬದಲಾವಣೆ ಉಂಟು ಮಾಡಲು ಈ ಪ್ರಾರ್ಥನೆಗೆ ಶಕ್ತಿ ಇದೆ. ಹಾಲೆಲೂಯಾ. ನಾವು ಅನುಭವಿಸುವ ಯಾವುದೇ ಪರಿಸ್ಥಿತಿಯಾದರೂ, ಬರಗಾಲವಾದರೂ, ಏನೇ ಆದರೂ, ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಆದರೂ ಅದು ಬದಲಾಯಿಸಲು ನಾವು ಆಲಿಸುವ ಈ ವಾಕ್ಯಕ್ಕೆ ಒಂದು ಶಕ್ತವಾದ ಶಕ್ತಿ ಇದೆ. ಹಾಲೆಲೂಯಾ. ಪ್ರಾರ್ಥನೆ ಮಾಡಲು ಬೆಟ್ಟವಾದ ಮೇಲೆ ಹತ್ತಿದ, ಮಂಡಿ ಹೂರಿ ತ್ಯಾಗದಿಂದ ಪ್ರಾರ್ಥಿಸಿದ ಎಲಿಯನ ಜೊತೆ ಪ್ರಭುವಿನ ಕರ ಇತ್ತು. ಡೈಲಿ ಬ್ಲೆಸ್ಸಿಂಗ್ ವಾಕ್ಯವಾಲಿಸುವವರೇ, ದೇವರ ಕರ ನಿಮ್ಮ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಇದೆ. ಅಪಘಾತದಿಂದ, ದುರಂತದಿಂದ ದೇವರ ಕರ ನಿಮ್ಮನ್ನು ಸಂರಕ್ಷಿಸುತ್ತದೆ. ದೇವರ ಕರ ನಿಮ್ಮನ್ನು ಬಲಪಡಿಸುತ್ತದೆ. ಪ್ರಾರ್ಥಿಸುವ ಒಬ್ಬೊಬ್ಬರು, ಒಂದೊಂದು ಕುಟುಂಬವು ಆಲಿಸಿರಿ. ನಿಮ್ಮನ್ನು ಬೇರೆಯವರಿಗಿಂತ ಒಂದು ಸ್ಟೆಪ್ ಮುಂದೆ ಇಡಲು ದೇವರಿಗೆ ಪದ್ಧತಿ ಇದೆ. ಹಾಲೆಲೂಯಾ. ದೇವರು ಸರ್ವಶಕ್ತರಾಗಿದ್ದಾರೆ. ಪ್ರಾರ್ಥಿಸುವ ನಿನ್ನ ದೇವರು ಸಹಾಯ ಮಾಡುತ್ತಾರೆ. ಬೇರೆಯವರು ಅದ್ಭುತ ಪಡುವ ವಿಧದಲ್ಲಿ ದೇವರು ನಿನ್ನನ್ನು ಮುಂಚೂಣಿಯಲ್ಲಿ ತಲುಪಿಸುತ್ತಾರೆ. ಅದಕ್ಕೆ ದೇವರ ಶಕ್ತಿಯು, ಬುದ್ಧಿಯು ನಿನಗೆ ಲಭಿಸುತ್ತಿರುವುದು. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಈ ವಾಕ್ಯ ಆಲಿಸುವ ಎಲ್ಲಾ ವ್ಯಕ್ತಿಗಳನ್ನು ಅನುಗ್ರಹಿಸಿರಿ. ಎಲ್ಲಾ ಕಾರ್ಯಗಳಲ್ಲಿ ಒಂದು ಹೆಜ್ಜೆ ಮುಂದೆ ನಿಲ್ಲಲು ಸ್ವರ್ಗದ ದೇವರು ಅನುಗ್ರಹಿಸಲಿ. ಓದುವ ಎಲ್ಲಾ ಮಕ್ಕಳು ಪ್ರಾರ್ಥನೆಯಲ್ಲಿ ಅವರ ಭವಿಷ್ಯ ಉನ್ನತಕ್ಕೆ ಏರಲು ದೇವರು ಅನುಗ್ರಹಿಸಲಿ. ಪ್ರಿಯರೇ, ನಮಗೆ ಪ್ರಾರ್ಥನೆಯ ಶಕ್ತಿಯಿಂದ ಮುಂಚೂಣಿಯಲ್ಲಿ ನಿಲ್ಲಲು ಪ್ರಾರ್ಥಿಸಿಕೊಂಡು ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು
ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.